ಕೀರ್ತಿ, ಘನತೆ, ಗೌರವ, ಪ್ರತಿಷ್ಠೆ ಎಲ್ಲವನ್ನ ಕಾಪಾಡಲಿ ಮಕ್ಕಳು ಅಂತ ಹೇಳ್ತಾ ಇದು ಅವರಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ ಈ ನೋಟ್ ಪುಸ್ತಕ ಕೊಡೋದ್ರ ಮೂಲಕ. ಬಹಳ ಹೊತ್ತಿನಿಂದ ನಾವೆಲ್ಲ ಕಾಯ್ತಾ ಇರುವಂಥ ಮತ್ತೊಂದು ಕಾರ್ಯಕ್ರಮ ಇರೋದರಿಂದ ಅವರಿಗೆ ಶುಭವನ್ನು ಕೋರಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಅಶೋಕ್, ಸತೀಶ್ ರೆಡ್ಡಿ, ರವಿ ಸುಬ್ರಹ್ಮಣ್ಯಂ ಹಾಗೂ ಇನ್ನಿತರೆ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಈಗ ವಾತ್ಸಲ್ಯಪುರಂ ಅನಾಥಾಶ್ರಮದ ಮಕ್ಕಳಿಗೆ ದತ್ತು ಸ್ವೀಕಾರದ ಚೆಕ್ ವಿತರಣೆ. ರಕ್ಷಾ ಫೌಂಡೇಶನ್ ಪ್ರತಿ ವರ್ಷವೂ ಕೂಡ ದತ್ತು ಸ್ವೀಕಾರ ಮಾಡುತ್ತೆ. ಅದರಂತೆ ಈ ವರ್ಷವೂ ಕೂಡ ವಾತ್ಸಲ್ಯಪುರಂ ಅನಾಥಾಶ್ರಮದಿಂದ ಮಕ್ಕಳ ದತ್ತು ಸ್ವೀಕಾರ. ಆ ಮಕ್ಕಳಿಗೆ ಎಲ್ಲ ರೀತಿಯ ನೆರವು, ಓದೋದ್ರಿಂದ ಹಿಡಿದು ಅವರ ವಿದ್ಯಾಭ್ಯಾಸ ಮುಗಿಯುವ ತನಕ ಅವರ ಸಂಪೂರ್ಣ ಹೊಣೆಗಾರಿಕೆಯನ್ನು ರಕ್ಷಾ ಫೌಂಡೇಶನ್ ಸಂಸ್ಥೆ ವಹಿಸಿಕೊಳ್ಳಲಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಚೆಕ್ಕನ್ನು ನೀಡಲಾಗ್ತಾ ಇದೆ. ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಮುಂದಿನ ಎಲ್ಲ ಅದ್ಭುತವಾದ ಸಾಧನೆಗೆ ರಕ್ಷಾ ಫೌಂಡೇಶನ್ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಪ್ರತಿ ವರ್ಷವೂ ಕೂಡ ಈ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಜಯದೇವ ಹೃದ್ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಚೆಕ್ ವಿತರಣೆ. ಬಹಳಷ್ಟು ಜನ ಅಲ್ಲಿ ಶುಶ್ರೂಷೆಯನ್ನು ಪಡಿತಾರೆ. ಬಹಳ ಉತ್ತಮವಾದಂಥ ಶ್ರೇಷ್ಠ ಮಟ್ಟದ ಜಯದೇವ ಆಸ್ಪತ್ರೆ. ಪೀರಿಯಾಡಿಕ್ ಆಗಿ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಆಗಲ್ಲ. ಹೆದರ್ಕೋಬೇಡಿ, ಟೆಸ್ಟ್ ಮಾಡಿಸ್ಕೊಳ್ಳಿ. ಸಣ್ಣ ಪುಟ್ಟ ಲೋಪ ಇದ್ದರೆ ಸರಿ ಮಾಡಿಸೋದಕ್ಕೆ ಭಾಳ ಸುಲಭ. ಯಾರು ಕೂಡ ಅಂಜಿಕೊಳ್ಳೋದು ಬೇಡ, ಅಯ್ಯೋ ಅಲ್ಲಿ ಹೋದರೆ ಏನಾಗ್ಬಿಡುತ್ತೋ ಅಂತ ಆ ಥರದ ಭಯ ಪಡಬೇಡಿ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಮೊನ್ನೆ ಕ್ರಿಕೆಟರ್ ಒಬ್ಬ ಅಕ್ಷಯ್ ಅಂತ ಹೇಳಿ ಕ್ರಿಕೆಟ್ ಫೀಲ್ಡಲ್ಲೇ ಕೊಲ್ಯಾಪ್ಸ್ ಆಗ್ತಾನೆ ಬಿಕಾಸ್ ಆಫ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅಕ್ಷಯ್ ಅಂತ ಹೇಳಿ ಕರ್ನಾಟಕ ರಣಜಿ ಆಡಿದಂಥವರು, ಕೋಚ್ ಕೂಡ ಆಗಿದ್ದಾರೆ ಅಂಡರ್-19ಗೆ. ಆತ ಹೃದಯಾಘಾತದಿಂದ, ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದಲೇ ಕೂಡ ಅವರು ಮೃತಪಟ್ಟಿದ್ದಾರೆ. ಇವೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ಲೆಟ್ ಅಸ್ ಹ್ಯಾವ್ ಎ ಪೀರಿಯಾಡಿಕ್ ಟೆಸ್ಟ್. ಗೀತಾ ಎಜುಕೇಷನ್ ಸೊಸೈಟಿ, ಗೀತಾ ಎಜುಕೇಷನ್ ಸೊಸೈಟಿ ಇದೆಲ್ಲ ನಂತರ ಸಪ್ತಗಿರಿ ಗೌಡರು ಬರಬೇಕು. ಬೆಂಗಳೂರು ಕೇಂದ್ರ ಜಿಲ್ಲಾ ಸಪ್ತಗಿರಿ ಗೌಡರು ದಯವಿಟ್ಟು ಬರಬೇಕು. ಇಲ್ಲಿ ಕೂತ್ಕೊಳ್ಳೋಣ. ಬಹಳ ಹೊತ್ತಿನಿಂದ ನಾವೆಲ್ಲ ಕಾಯ್ತಾ ಇರೋದು ಒಬ್ಬ ವ್ಯಕ್ತಿ ಇದ್ದಾರೆ ಇಲ್ಲಿ. ಸೆಂಟರ್ ಆಫ್ ಅಟ್ರಾಕ್ಷನ್, ಬಿಗ್ ಬಾಸ್ ಖ್ಯಾತಿಯ 15ನೇ ಸೀಸನ್ನ ಬಿಗ್ ಬಾಸ್ ಅದರಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರ ಮೂಲ ಹೆಸರು ನಟರಾಜ್. ಮಂಡ್ಯದ ಮಳವಳ್ಳಿ ಆ ಭಾಗಕ್ಕೆ ಸೇರಿದಂಥವರು. ಚಿತ್ರರಂಗದಲ್ಲಿ ಅಪಾರವಾದಂಥ ಮನ್ನಣೆ ಪಡಿಬೇಕೆಂಬ ಮಹತ್ವಾಕಾಂಕ್ಷೆ ಇದೆ. ಈಗ ಒಂದು ಚಿತ್ರಕ್ಕೆ ಅವರು ನಾಯಕ ನಟನಾಗಿ ಬಡ್ತಿ ಪಡೆದು ಇನ್ನು ಕೆಲವೇ ದಿವಸಗಳಲ್ಲಿ ಆ ನಾಯಕ ನಟನಾಗಿ ಅದರ ಚಿತ್ರೀಕರಣ ಆರಂಭವಾಗಿದೆ. ಅವರಿಗೆ ಒಳ್ಳೆಯದಾಗಲಿ, ಅವರ ಹಾದಿಯಲ್ಲಿ ಯಶಸ್ಸಿಗಲಿ, ಅವರ ಕಲಾಪಯಣ ನಿರಂತರವಾಗಿ ಸಾಗಲಿ. ಶ್ರೀ ಕೃಷ್ಣಪ್ಪನವರು ಆಗಮಿಸ್ತಾ ಇದ್ದಾರೆ. ಮಾನ್ಯ ಶಾಸಕರು ಶ್ರೀ ಕೃಷ್ಣಪ್ಪನವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಯಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ತಾ, ದಯವಿಟ್ಟು ಸ್ವಲ್ಪ ಎಲ್ಲ ನಮ್ಮ ಪತ್ರಕರ್ತರು ಒಂಚೂರು ಜಾಗ ಮಾಡಿಕೊಟ್ರೆ ಮಕ್ಕಳಿಗೆ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ.
ಪಾಪ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಬೇಡ ಅಂತ ಹೇಳಲಿಕ್ಕೆ ಕಷ್ಟ. ಸ್ವಲ್ಪ ನಿಮ್ಮ ಕೆಲಸ ಆದಮೇಲೆ ಒಂಚೂರು ಜಾಗ ಮಾಡಿಕೊಡಿ ಸರ್, ಮಕ್ಕಳಿಗೆ ಅನುಕೂಲ ಆಗಲಿ. ಯಾಕಂದರೆ ಮಾಧ್ಯಮದವರಿಗೆ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ, ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರು. ರಾಮಮೂರ್ತಿ ಅವರ ಅದನ್ನು ಕೂಡ ಜನ ಮನ್ನಣೆಯನ್ನು ಪಡೆದಿದ್ದಾರೆ. ನೀನು ಎಲ್ಲಿ, ಅವರು ಇಲ್ಲಿ. ಗಿಲ್ಲಿ ನೀವಿಲ್ಲಿ ಕಾಯ್ತಾ ಇದ್ದಾರೆ, ನಮ್ಮ ಮಕ್ಕಳು ಅಲ್ಲಿ. ಇದೀಗ ನಟರಾಜ್ ನೋಡಿ, ಅವರ ಚೆನ್ನಾಗಿದ್ದೀರಾ? ಇದಕ್ಕೆ ಇಲ್ಲಿ ನಿಲ್ಸಿರಿ, ತತ್ತು ಕೊಡ್ತಾ ಇದ್ದೀರಿ ನನಗೆ ಪಾಪನ. ಏನು ನಿಮ್ಮ ಹೆಸರು? ಪ್ರೇಕ್ಷಾ. ಎಷ್ಟನೇ ಕ್ಲಾಸು? ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? ಈ ವರ್ಷನಾ? ಸರಿ ಕಣವ, ಆಯ್ತು, ಚೆನ್ನಾಗಿ ಓದು. ಹಾಂ ಗಿಲ್ಲಿ ಅವರಿಗೆ ನಮ್ಮ ರಕ್ಷಾ ಫೌಂಡೇಶನ್ ಪರವಾಗಿ ಇದು ಒಂದು ಗೌರವ ಸಮರ್ಪಣೆ. ಅವರದೇ ಆದ ಚಿತ್ರವನ್ನು ಬಿಡಿಸಿದ್ದಾನೆ ಹುಡುಗ. ಏನು ನಿನ್ನ ಹೆಸರು ತಮ್ಮ? ಅಂತಃಕರಣದಿಂದ ರಚನೆ ಮಾಡಿದ್ರು. ಚೆನ್ನಾಗಿ ಬಿಡಿಸಿದ್ದೆ, ನನ್ನ ಥರನೇ ಬಿಡಿಸಿದ್ಬೇಕಲ್ಲ. ಇದು ನನಗಲ್ವಾ? ರೈತ ಕುಟುಂಬದಿಂದ ಬಂದಂಥ ಹುಡುಗ. ಅವ್ರಿಗೊಂದು ಮಾಹಿತಿ ಕೊಡಬೇಕು. ಗಿಲ್ಲಿ ಅವರಿಗೆ ಮಾತಾಡೋದಕ್ಕಿಂತ ಮುಂಚೆ 2.5 ಲಕ್ಷ ಓಟು ನಮ್ಮ ಕಾಫಿ ಪಾಯಿಂಟು ಉಚಿತವಾಗಿ ಕಾಫಿ ಬಿಸ್ಕೆಟನ್ನು ಕೊಟ್ಟು ಕೃಷ್ಣ ಅನ್ನೋರು ಬಿಗ್ ಬಾಸ್ ಸಂದರ್ಭದಲ್ಲಿ ವೋಟ್ ಮಾಡಿಸಿದ್ದಾರೆ 2.5 ಲಕ್ಷ ಜನದ ಕೈಯಿಂದ. ಅದು ನಮ್ಮ ಗಿಲ್ಲಿಯವರಿಗೆ ಇನ್ಸ್ಪೆಕ್ಟರ್ ಗಿರೀಶ್ ಅಂಡ್ ಜಗದೀಶ್ ಇಬ್ಬರು ಬನ್ನಿ ಸರ್. ಗಿರೀಶ್ ಅಂಡ್ ಜಗದೀಶ್ ಒಂದು ನಿಮಿಷ. ಅಲ್ಲ, 2.5 ಲಕ್ಷ ಓಟು ನಮ್ಮ ಇಲ್ಲಿಂದ ನಿಮಗೆ ಬಿದ್ದಿದೆ. ಅಭಿಮಾನ ಪೂರ್ವಕವಾಗಿ ಕಾಫಿ ಬಿಸ್ಕೆಟ್ ಅನ್ನು ಉಚಿತ ಕೊಟ್ಟು ಅವ್ರನ್ನೆಲ್ಲ ಒಂದ್ ಕಡೆ ಇಟ್ಟು ನಿಮಗೆ ವೋಟ್ ಮಾಡಿಸಿದ್ದಾರೆ. ಅದರಿಂದ ಅವರೆಲ್ಲರ ಪರವಾಗಿ ನೀವು ಮಾತಾಡಲ್ಲ ಸರ್. ಥ್ಯಾಂಕ್ಸ್. ಎಲ್ಲ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಸರ್ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್. ಹಾಂ, ಎಲ್ಲ ಮಿಕ್ಸು. ನನಗೆ ಅದಕ್ಕೆ ಈ ಸ್ಕೂಲ್ ಫಂಕ್ಷನು ಅಂದರೆ ಭಯ ಆಗ್ಬಿಡ್ತದೆ. ಈ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಫಂಕ್ಷನು ಅಂದಾಗ ಭಯ ಆಗ್ಬಿಡ್ತದೆ. ಇಂಗ್ಲೀಷಲ್ಲಿ ಮಾತಾಡಬೇಕು, ನಾವು ಮಾತಾಡೋದು ಐಕ್ಳಿಗೆ ಅರ್ಥ ಆಗಲ್ವ ಅಂತ. ಇಲ್ಲಿ ಜಾಸ್ತಿ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಂದ್ರೆ ಒಂದು ಖುಷಿ ಆಯಿತು. ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಇಷ್ಟು ಜನ ಮಕ್ಕಳು ಪ್ರೀತಿ ನೋಡೋಕ್ಕೆ ನಮ್ಮ MLA ರಾಮಮೂರ್ತಿ ಸರು ಮುಖ್ಯ ಕಾರಣ. ಅವರು ಕರೆಸಿ ಹಿಂಗೆ ಮಕ್ಕಳು ಪ್ರೋಗ್ರಾಮು ಬನ್ನಿ, ಹಿಂಗೆ ಬುಕ್ ಎಲ್ಲ ವಿತರಣೆ ಮಾಡ್ತಾಯಿದ್ವಿ ಅಂದಾಗ ಸರ್ ತುಂಬ ಖುಷಿ ಆಯಿತು. ನಾನೇನೋ ಒಂದು ಚಿಕ್ಕದಾಗೆ ಒಂದು ಯಾವುದೋ ಚಿಕ್ಕದಾಗಿ ಫಂಕ್ಷನ್ ಮಾಡ್ತೀರಾ ಅನ್ಕೊಂಡಿದ್ದೆ. ಇಷ್ಟು ಜನ ಮಕ್ಕಳು ಸೇರಿಸಿ ಇಷ್ಟು ದೊಡ್ಡದಾಗಿ ಫಂಕ್ಷನ್ ಮಾಡಿರ್ತೀರ ಅಂತ ಅನ್ಕೊಂಡಿರಲಿಲ್ಲ. ನಿಮ್ಮ ವರ್ಷ ಹಿಂಗೆ ಮಾಡಿ ಸರ್. ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಇನ್ನೇನ್ರಪ್ಪ, ಎಲ್ಲ ಊಟ ಮಾಡಿದ್ರಾ? ಎಲ್ಲ ಚೆನ್ನಾಗಿ ಹೋದ್ರಪ್ಪ, ನಮ್ಮಂಗೆ ಹಾಳಾಗಬೇಡಿ ಅಷ್ಟೇ. ಇಲ್ಲ, ಎಜುಕೇಷನ್ ತುಂಬ ಇಂಪಾರ್ಟೆಂಟು. ನಾನು SSLC ಮುಗಿಸಿ IT 2 ವರ್ಷ ಓದಿರೋದಷ್ಟೇ. ನಾನು ಏನು ಅಂಥ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅಲ್ಲ, ಬರೀ ಪಾಸಾಗೋ ಸ್ಟೂಡೆಂಟೇ. ಈ ಮಕ್ಳಿಗೆ ಏನಾರು ಹೇಳ್ಬೇಕು, ಅವ್ರಿಗೇನಾರು ಮೆಸೇಜ್ ಹೇಳ್ಬೇಕು ಅಂದರೆ ಭಯ ಆಗ್ಬಿಡ್ತದೆ ನನಗೆ. ಈಗಿನ ಮಕ್ಕಳು ಬಾಯಿ ಕೊಡೋಕ್ಕಾಗದು. ಅವರೇ ನಮಗೆ ಬುದ್ಧಿ ಹೇಳ್ತಾರೆ, ನಾವೇನು ಅವ್ರಿಗೆ ಬುದ್ಧಿ ಹೇಳೋದು. ಎಲ್ಲ ಚೆನ್ನಾಗಿ ಹೋದ್ರೆ ಅಷ್ಟೇ, ಚೆನ್ನಾಗಿ ಹೋಗಿ. ಥ್ಯಾಂಕ್ ಯು ಸರ್. ಹಾಂ ಸರ್, ಡೈಲಾಗೆ ಸರ್. ನೀವು ಮಕ್ಕಳು ಈ ಸ್ಕೂಲ್ ಫಂಕ್ಷನ್ ನಡಿಕೆ ಮಕ್ಕಳು ಯಾವಾಗಲೂ ಈ ದೊಡವ ದೋಸೆ ಕೊಡು ಇದನ್ನು ಕೇಳ್ತಾ ಇರ್ತಾರೆ. ನಾನು ಹೇಳೋದೇನು, ನಾನು ಬರೋಕ್ಕಿಂತ ಮುಂಚೆ ಅವರೇ ಜಾಸ್ತಿ ಹೇಳ್ತಾ ಇರ್ತದೆ. ನೀವೇ ಹೇಳ್ತೀರಲ್ವ, ದೊಡವ ದೋಸೆ ಕೊಡು, ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು. ನೋಡ್ರಿ, ಇದೆಲ್ಲ ಚೆನ್ನಾಗಿ ಹೇಳ್ತೀರಿ. ಯಾವ್ದಾರು ರೈಮ್ಸ್ ಹೇಳ್ರಿ.
ಯಾವ್ದಾರ ಕ್ವಶನ್ಗೆ ಆನ್ಸರ್ ಹೇಳ್ರಿ ಅಂದರೆ ಹೇಳ್ಬೇಡ್ರಿ. ಇಷ್ಟೆಲ್ಲ ಪುಸ್ತಕ ವಿತರಣೆ ಮಾಡೋಕೆ ಅಂತ ನಿಮಗೋಸ್ಕರ ರಾಮಮೂರ್ತಿ ಸರ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡವ್ರೆ. ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿ ಓದಲಿ, ಎಲ್ಲರೂ ಚೆನ್ನಾಗಿರಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ಮಾತಿನಿಂದ ಬಿಗ್ ಬಾಸ್ ಸಂತೋಷಪಟ್ಟಿದ್ದಾರೆ. ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ